ಮೀರಾ ಮೀರಾ, ಇನ್ನು ಎಷ್ಟೊತ್ತಿಲ್ಲೇ ಮಲ್ಕೊಂಡಿರ್ತ್ಯಾ? ಎದ್ದೇಳು ಮೇಲೆ. ಸಾರಿ ಸರ್, ನಾನು ಇಲ್ಲಿ ಹೇಗೆ ಬಂದು ಮಲ್ಕೊಂಡೆ? ಈಗಲೇ ಎದ್ದೇಳ್ತೀನಿ, ಕೋಪ ಮಾಡ್ಕೋಬೇಡಿ. ಸಾರಿ. ಅಮ್ಮ, ಏನಾಯ್ತು? ಎದ್ದೇಳಕ್ಕಾಗ್ತಿಲ್ಲ ಸರ್, ಮೈಯಲ್ಲಿ ಶಕ್ತಿನೇ ಇಲ್ಲ. ಇರೋ ಶಕ್ತಿನೆಲ್ಲ ನಮ್ಗೆ ಹೊಡೆಯೋದಕ್ಕೆ ಯೂಸ್ ಮಾಡಿದ್ರೆ ಇನ್ನೆಲ್ಲಿರುತ್ತೆ? ಎದ್ದೇಳು ಮೇಲೆ. ಈಗೇನಾದ್ರೂ ಮಾತಾಡಿದ್ರೆ ನಾಟಕ ಅಂತ ಬೈತಾನೆ, ಸುಮ್ಮನೆ ಎದ್ದೋಗೋದು ವಾಸಿ. ಅಯ್ಯೋ, ನನ್ ಸೀರೆ ಬದಲಾಗಿದೆ, ನೀವು ಬದಲಾಯಿಸದ್ರಾ? ಪಂಡ್ರಿ ಬಾಯ್ ತರ ಆಕ್ಟ್ ಮಾಡ್ಬೇಡ. ನಾನ್ ಬದಲಾಯಿಸಿಲ್ಲ, ಮನೆಯವ್ರು ಬದಲಾಯಿಸಿದ್ದು. ಎದೋಗ್ ಮಲ್ಕೋ, ಹೋಗೋ ಹೋಗೋ ಅಂದೆ. ಹೋಗ್ತೀನಿ. ಇವಳಿಗೇನಾದ್ರೂ ಹುಚ್ಚಿಗೆ ಚಿಡ್ತಿದ್ಯ ಅಥವಾ ನಮ್ಗೆ ಹುಚ್ಚಿಡ್ಸ್ತಿದ್ದಾಳ? ಆಗ್ಲೇ ನೋಡಿದ್ರೆ 3 ಜನಕ್ಕೆ ಹೊಡೆದ್ಲು, ಈಗ ನೋಡಿದ್ರೆ ಒಂಥರ ಗುಬ್ಬಿ ಮರಿ ತರ ಹೆದರ್ಕೋತಾ ಇದ್ದಾಳೆ. ಏನ್ ಮಾಡ್ತಿದ್ಯಾ ನೀನು? ಇಲ್ಲಿ ಮಲ್ಕೊಳಕ್ ಹೇಳಿಲ್ಲ, ಹೋಗ್ ಬಾಲ್ಕನಿಲ್ ಮಲ್ಕೋ. ಬಾಲ್ಕನಿಲ? ಯಾಕೆ? ಇವತ್ತು ನೀನ್ ಮಾಡಿರೋ ಕೆಲ್ಸಕ್ಕೆ ನನ್ಗೆ ನಿನ್ ಮುಖ ನೋಡಿದ್ರೇನೆ ಕೋಪ ಬರ್ತಿದೆ. ಆಮೇಲೆ ಅದೇ ಕೋಪದಲ್ಲಿ ನಾನು ನಿನ್ ಕೊಂದ್ಬಿಟ್ರೆ? ಹಾಗಂತ ನನ್ ಬಾಲ್ಕನಿಗೆ ಹೋದ್ರೆ ಆ ಪ್ರಿಯಾನೇ ನನ್ನ ಕೊಲ್ತಾಳೆ. ಏನಪ್ಪ ಮಾಡ್ಲಿ? ಏನ್ ಹಾಗೆ ನಿಂತಿದ್ಯಾ? ಹೋಗೋ. ಸರ್, ತುಂಬಾ ಚಳಿ ಆಗ್ತಿದೆ ಸರ್. ಆಚೆ ಹೋಗಿ ಮಲ್ಕೊಂಡ್ರೆ ಇನ್ನೂ ಚಳಿ ಆಗುತ್ತೆ ಸರ್. ಪ್ಲೀಸ್ ಸರ್, ಇವತ್ತೊಂದ್ ದಿವಸ ಬಿಟ್ಬಿಡಿ ಸರ್. ಬಿಟ್ಬಿಡೋದಾ? ನೋಡಿಲ್ಲಿ ನನ್ನ ಹಣೆ ಹೇಗ್ ಮಾಡಿದ್ಯಾ? ಹಾ, ಮತ್ತೆ ಡ್ರಾಮಾ ಶುರು ಹಚ್ಕೋಬೇಡಮ್ಮ, ನೀನೇ ಮಾಡಿದ್ದು. ಅಯ್ಯೋ, ಇಲ್ಲೇನ್ ನಡೀತಿದೆ ಅರ್ಥನೇ ಆಗ್ತಿಲ್ವೇ? ಸರ್, ಆಯಿಂಟ್ಮೆಂಟ್ ಹಚ್ಲಾ? ಬೇಡಮ್ಮ ತಾಯಿ, ನಿನ್ ಕೈಲಿ ನಾನೇನಾದ್ರೂ ಆಯಿಂಟ್ಮೆಂಟ್ ಹಚ್ಚಿಸ್ಕೊಂಡ್ರೆ ಹುಳ ಬಿದ್ಬಿಡುತ್ತೆ ಅಷ್ಟೇ. ನಾನು ಹೀಗೆಲ್ಲ ಮಾಡಿದ್ರೆ ಈ ಕರ್ಣ ನನಗ್ ಶಿಕ್ಷೆ ಕೊಡ್ತಾನೆ ಅಂತ ಪ್ರಿಯಂ ಚೆನ್ನಾಗ್ ಗೊತ್ತು. ಅದಕ್ಕೆ ನನ್ನ ಮೈಗೆ ಸೇರ್ಕೊಂಡು ಇದೆಲ್ಲ ಮಾಡ್ತಿದ್ದಾಳೆ. ಈಗ ಹೋದ್ರೆ ಮನೇಲಿ ಎಲ್ರೂ ನನ್ನ ದ್ವೇಷ ಮಾಡಕ್ ಶುರು ಮಾಡ್ತಾರೆ. ಏನ್ ಮಾಡೋದು? ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ? ಸರ್, ನನಗೊಂದು ಹೆಲ್ಪ್ ಮಾಡ್ತೀರಾ? ಏನು? ನನ್ನನ್ನ ಯಾವ್ದಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ? ಏಕೆ? ನೀನ್ ಮಾಡಿರೋ ಪಾಪಗಳನ್ನೆಲ್ಲ ತೊಳ್ಕೊಳ್ಳೋದಕ್ಕ? ಅಲ್ಲ ಸರ್, ನನ್ ಮೈ ಮೇಲೆ ಅಂಟ್ಕೊಂಡಿರೋ ಆ ಪ್ರಿಯ ದೆವ್ವನ ತೆಗ್ಸಕ್ಕೆ. ಇನ್ನೊಂದ್ಸರಿ ನನ್ ಮಣಿನೇನಾದ್ರು ದೆವ್ವ ಅಂತ ಕರೆದ್ರೆ ಕೊಂದಾಕ್ಬಿಡ್ತೀನಿ ನಿನ್ನ. ಸರ್, ಅವಳ ದೆವ್ವ ಆಗಿ ನನ್ ಮೈ ಮೇಲೆ ಸೇರ್ಕೊಂಡಿರೋದಕ್ಕೆ ಸರ್ ಹಿಂಗೆಲ್ಲ ಆಗ್ತಾ ಇರೋದು. ಇಲ್ಲ ಅಂದ್ರೆ ನಾನು ನಿಮ್ಗೆ ಹೊಡಿಯಕ್ಕಾಗತ್ತಾ? ಅಯ್ಯೋ, ಪ್ಲೀಸ್ ಸರ್, ಪ್ಲೀಸ್ ಸರ್, ನನಗ್ ತುಂಬಾ ಭಯ ಆಗ್ತಿದೆ. ನನ್ನನ್ನು ಯಾವ್ದಾದ್ರೂ ದೇವಸ್ಥಾನ ಕರ್ಕೊಂಡು ಹೋಗಿ ಆ ಪ್ರಿಯ ದೇವನ ಬಿಡಿಸ್ಬಿಡಿ ಸರ್. ಮುಚ್ಚು ಬಾಯಿ. ಇನ್ನು ಸರ್ತಿ ನನ್ ಮಣಿ ದೆವ್ವ ಅಂತೆಲ್ಲ ಕರೆದ್ರೆ ಚೆನ್ನಾಗಿರಲ್ಲ. ಫಸ್ಟ್ ಆಫ್ ಆಲ್ ನಾನು ಈ ದೆವ್ವಾಗಿಬನ್ನೆಲ್ಲ ನಂಬಲ್ಲ. ಆಯ್ತು, ಮಣಿ ದೆವ್ವ ಆಗಿ ಬಂದಿದ್ದಾಳೆ ಅಂತಾನೆ ಇಟ್ಕೊಳ್ಳೋಣ. ಅವಳು ನನ್ಗೆ ಯಾಕೆ ಹೊಡಿತಾಳೆ? ಅವಳಿಗೆ ನನ್ ಮೇಲೆ ಕೋಪ ಇಲ್ಲ. ಕೋಪ ಇದ್ದಿದ್ದು ನಿನಗೆ. ಎಲ್ಲ ಒಟ್ಟಿಗೆ ತೀರ್ಸ್ಕೊಂಡೆ ಅಲ್ವಾ?